ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಬ್ಜೆಕ್ಟ್ನಲ್ಲಿ ಎಷ್ಟು ಹುದ್ದೆಗಳಿವೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈಗಾಗಲೇ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ 2 ವಿಡಿಯೋಗಳನ್ನು ಮಾಡಿದ್ದೆ. ಈಗ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಸಬ್ಜೆಕ್ಟ್ ಅಂದರೆ ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ ಹೀಗೆ ನಿಮ್ಮ ಸಬ್ಜೆಕ್ಟ್ಗಳು ಯಾವುದಿದೆ ಆ ಒಂದು ಸಬ್ಜೆಕ್ಟ್ನಲ್ಲಿ ಹುದ್ದೆಗಳು ಎಷ್ಟಿವೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ನಾವು ನೇರವಾಗಿ ವಿಷಯಕ್ಕೆ ಬರೋದಾದರೆ ತಾವಿಲ್ಲಿ ನೋಡ್ಬೋದು. ಕನ್ನಡ ವಿಷಯದಲ್ಲಿ 98 ಹುದ್ದೆಗಳು, ಇಂಗ್ಲೀಷು 86, ಹಿಂದಿ 25, ಸಂಸ್ಕೃತ 6, ತೆಲುಗು 2, ಉರ್ದು 24, ಅರಬಿಕ್ 1, ಸಂಗೀತ 2, ಅರ್ಥಶಾಸ್ತ್ರ 103, ಇತಿಹಾಸ 103, ಅರ್ಥಶಾಸ್ತ್ರ 111, ರಾಜ್ಯಶಾಸ್ತ್ರ 92 ಹುದ್ದೆಗಳು ಇರ್ತಕ್ಕಂಥದ್ದು ತಮಗಿಲ್ಲಿ ಕಾಣ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ರಾಜ್ಯಶಾಸ್ತ್ರದ ನಂತರ ಬರ್ತಕ್ಕಂಥದ್ದು ಸಮಾಜಶಾಸ್ತ್ರ 45 ಹುದ್ದೆಗಳು, ಶಿಕ್ಷಣ 1, ಭೂಗೋಳಶಾಸ್ತ್ರ 8, ತತ್ವಶಾಸ್ತ್ರ 1, ಮನಃಶಾಸ್ತ್ರ 6, ಅಪರಾಧಶಾಸ್ತ್ರ ಇಲ್ಲ ಮತ್ತು ಫೋರೆನ್ಸಿಕ್ ಸೈನ್ಸ್ ಇಲ್ಲ, ವಾಣಿಜ್ಯಶಾಸ್ತ್ರ ನೋಡಿ ಒಟ್ಟು 190 ಹುದ್ದೆಗಳು ಇರ್ತಕ್ಕಂಥದ್ದು. ನಿನ್ನೆ ಯಾರು ನನಗೆ ಹಳೆ ವಿಡಿಯೋಗೆ ಕಾಮೆಂಟ್ ಮಾಡಿದ್ರಿ, ಈ ಒಂದು ವಾಣಿಜ್ಯಶಾಸ್ತ್ರ ಎಷ್ಟು ಹುದ್ದೆಗಳಿದೆ ಅಂತೇಳಿ ಕೇಳಿದ್ರಿ. ತಾವಿಲ್ಲಿ ಒಂದು ವೇಳೆ ನೀವು ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದರೆ ಗಮನಿಸಿ, ಒಟ್ಟು 190 ಹುದ್ದೆಗಳು ಇಲ್ಲಿರ್ತಕ್ಕಂಥದ್ದು. ಮತ್ತು ಇನ್ನಷ್ಟು ಮೇಜರ್ ಸಬ್ಜೆಕ್ಟ್ಗಳು ಆದಂಥ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ನಲ್ಲಿಯೂ ಕೂಡ 103, 111 ಹುದ್ದೆಗಳು ಅಂದರೆ ಒಳ್ಳೆಯ ಸಂಖ್ಯೆನೇ ಇದೆ ಅಂತಲೇ ಹೇಳ್ಬೋದು. ಕನ್ನಡ ಕೂಡ 98, ಇಂಗ್ಲೀಷು 86 ಹುದ್ದೆಗಳು ಇರ್ತಕ್ಕಂಥದ್ದು. ಹಾಗೆ ಪತ್ರಿಕೋದ್ಯಮದಲ್ಲಿ 3, ಕಾನೂನು 9, ಮಾಸ್ಟರ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ 4 ಹುದ್ದೆಗಳು, ಸೋಷಿಯಲ್ ವರ್ಕ್ ಅಂದರೆ MSW BSWನಲ್ಲಿ 1 ಹುದ್ದೆ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ 29 ಹುದ್ದೆಗಳು, ಟೂರಿಸಂ ಅಡ್ಮಿನಿಸ್ಟ್ರೇಷನ್ ಇಲ್ಲ, BFT 1 ಹುದ್ದೆ, ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ನಲ್ಲಿ 41 ಹುದ್ದೆಗಳು, ಹಾಗೆ ಎಲೆಕ್ಟ್ರಾನಿಕ್ಸ್ನಲ್ಲಿ 4 ಹುದ್ದೆಗಳು, ರಸಾಯನಶಾಸ್ತ್ರ ವಿಷಯಕ್ಕೆ 36 ಹುದ್ದೆಗಳು, ಬಯೋಕೆಮಿಸ್ಟ್ರಿ 1 ಹುದ್ದೆ, ಹಾಗೆ ಕೈಗಾರಿಕಾ ರಸಾಯನಶಾಸ್ತ್ರ 3 ಹುದ್ದೆಗಳು, ಸಸ್ಯಶಾಸ್ತ್ರದಲ್ಲಿ 13 ಹುದ್ದೆಗಳು, ಮೈಕ್ರೋಬಯಾಲಜಿ ಇಲ್ಲ, ಪ್ರಾಣಿಶಾಸ್ತ್ರದಲ್ಲಿ 5 ಹುದ್ದೆಗಳು, ಬಯೋಟೆಕ್ನಾಲಜಿ ಕೂಡ ಇಲ್ಲ, ಗಣಿತಶಾಸ್ತ್ರ 24, ಸಂಖ್ಯಾಶಾಸ್ತ್ರ 1, ಗಣಕ ವಿಜ್ಞಾನ 42, ಭೂಗರ್ಭಶಾಸ್ತ್ರದಲ್ಲಿ 1, ಹಾಗೆಯೇ ಗೃಹ ವಿಜ್ಞಾನದಲ್ಲಿ 2, ರೇಷ್ಮೆ ಕೃಷಿಯಲ್ಲಿ 1 ಹುದ್ದೆ, ಪರಿಸರ ವಿಜ್ಞಾನ 2 ಹಾಗೂ ಮಹಿಳಾ ಅಧ್ಯಯನ 1 ಹುದ್ದೆ. ಒಟ್ಟಾರೆಯಾಗಿ ಇದಿಷ್ಟು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗೆ ಸಂಬಂಧಿಸಿದಂಥ ವಿಷಯಗಳಿಗೆ ಅನುಗುಣವಾಗಿ ಹುದ್ದೆಗಳು. ಒಂದು ವೇಳೆ ನಿಮ್ಮ ಸಬ್ಜೆಕ್ಟ್ ಯಾವುದಿದೆ ಒಂದು ಸಾರಿ ನೋಡಿಕೊಡ್ರಿ. ನಿಮ್ಮ ಸಬ್ಜೆಕ್ಟ್ನಲ್ಲಿ ಎಷ್ಟು ಹುದ್ದೆಗಳಿದೆ ಅನ್ನೋದನ್ನು ನೋಡಿಕೊಡ್ರಿ. ಬಹುತೇಕ ಇದು ನನಗನ್ಸಿದ ಮಟ್ಟಿಗೆ HK ಮತ್ತು ನಾನ್ HK ಈ ರೀತಿಯಾಗಿಯೂ ಕೂಡ ವಿಷಯ ಡಿವೈಡ್ಗಳಾಗ್ತವೆ. ಅಂದರೆ ಅಲ್ಲಿಗೆ ಒಂದಷ್ಟು ಹುದ್ದೆ, ನಾನ್ HKಗೆ ಒಂದಷ್ಟು ಹುದ್ದೆ ಡಿವೈಡ್ ಆಗ್ತವೆ. ಜೊತೆಗೆ SC ST ಕೆಟಗರಿ 1, 2A 2B, 3rd B ಹಾಗೂ ಜನರಲ್ ಹೀಗೆ ಹುದ್ದೆಗಳನ್ನು ಮೀಸಲಾತಿ ರೋಸ್ಟರ್ ಪ್ರಕಾರ ಇವುಗಳನ್ನು ರೆಡಿ ಮಾಡಿ ನಂತರ ನೋಟಿಫಿಕೇಷನ್ ಕೂಡ ಮಾಡಲಾಗುತ್ತೆ. ನಿಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪಠ್ಯಕ್ರಮ ಕೂಡ ಇದೆ. ಅಂದರೆ ಈಗ ನಿಮ್ಮ ಸಬ್ಜೆಕ್ಟ್ ನೋಡ್ಕೊಂಡಿರ್ತೀರಿ, 100 ಇದೆಯೋ, 10 ಇದೆಯೋ, 80 ಇದೆಯೋ, 90 ಇದೆಯೋ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋದು ಗೊತ್ತಾಗಿದೆ. ನೀವೇನು ಮಾಡಿ ಅಂತಂದರೆ ನಿಮ್ಮ ಸಬ್ಜೆಕ್ಟು ನೋಡಿ, ಉದಾಹರಣೆಗೆ ಕನ್ನಡ ಅಥವಾ ಇಂಗ್ಲೀಷ್ ಆಗಿರುತ್ತೆ. ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರ ಒಂದು ವೆಬ್ಸೈಟ್ಗೆ ಹೋಗಿ, ಅಂದರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಈ ಹಿಂದಿನ ಅಂದರೆ 2021ರ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಎಲ್ಲ ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ಜೊತೆಗೆ ಪಠ್ಯಕ್ರಮ ಎಲ್ಲವನ್ನು ಕೊಟ್ಟಿದ್ದಾರೆ. ಸೊ ಉಳಿದಿದ್ವೆಲ್ಲವೂ ನಮಗೆ ಹೆಲ್ಪ್ ಆಗಲಿಕ್ಕಿಲ್ಲ. ಆದರೆ ಅಲ್ಲಿರ್ತಕ್ಕಂಥ ಸಿಲೆಬಸ್ ಏನಿದೆ ಅಂದರೆ ಪಠ್ಯಕ್ರಮ ಏನಿದೆ ಅದು ನಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಬಹುತೇಕ ಅದೇ ಸಿಲೆಬಸ್ಸೇ ಮುಂದುವರಿಯುವ ಕಾರಣದಿಂದಾಗಿ ಆ ಪಠ್ಯಕ್ರಮವನ್ನು ನೀವು ಒಂದು ಪ್ರಿಂಟ್ ತೆಗೆಸ್ಕೊಂಡು ಅದರಲ್ಲಿ ಏನು ಸಿಲೆಬಸ್ ಇದೆಯೋ ಆ ಸಿಲೆಬಸ್ ಪ್ರಕಾರ ಓದ್ತಾ ಹೋದ್ರಿ ಅಂತಂದರೆ ನಿಮಗೆ ಈಸಿ ಆಗ್ತಕ್ಕಂಥದ್ದು. ಅಂದರೆ ಈಗ ನೀವೇನು ಮಾಡ್ತೀರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಎಕನಾಮಿಕ್ಸ, ಹಿಸ್ಟ್ರಿನ, ಹಾಗೆ ನೀವೇನು ಮಾಡ್ತೀರಿ ನಿಮ್ಮ ಸಬ್ಜೆಕ್ಟ್ನಲ್ಲಿ ಇರ್ತಕ್ಕಂಥ ಬುಕ್ಸ್ಗಳನ್ನು ತೊಗೊಂಡು ಓದ್ತಾ ಹೋಗ್ತೀರಿ.
ಬಹುತೇಕ ಇದು ಕ್ರಮಬದ್ಧವಾದ ಅಧ್ಯಯನ ಅನಿಸ್ಕೊಳ್ಳೋದಿಲ್ಲ. ಆ ಕಾರಣದಿಂದಾಗಿ ನೀವು ನಿಮ್ಮ ಸಿಲೆಬಸ್ನ ಡೌನ್ಲೋಡ್ ಮಾಡಿಕೊಂಡು ಆ ಸಿಲೆಬಸ್ನಲ್ಲಿ ಏನಿದೆಯೋ ಎಲ್ಲ ಟಾಪಿಕ್ಗಳನ್ನು ಸೀರಿಯಲ್ ವೈಸ್ ಆಗಿ ಓದ್ಕೊಂಡು ಹೋದ್ರಿ ಅಂತಂದರೆ ನಿಮ್ಮ ಒಂದು ಸಿಲೆಬಸ್ ಕವರ್ ಆಗ್ತಕ್ಕಂಥದ್ದು. ಆ ರೀತಿಯಾಗಿ ಕವರ್ ಮಾಡ್ಕೋಬೇಕಾಗುತ್ತೆ. ಇನ್ನು 50 ಮಾರ್ಕ್ಸ್ಗೆ ನೋಡಿ, ಒಟ್ಟಾರೆಯಾಗಿ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಅನ್ನೋಂಥ ಒಂದು ಹುದ್ದೆಗೆ ನಡೆಯುವಂಥ ಪರೀಕ್ಷೆಗಳು ಒಟ್ಟಾರೆ ಅದು ಕನ್ನಡ ಮತ್ತು ಇಂಗ್ಲೀಷ್ ಏನಿದೆ ಅವು ಕೇವಲ ಕಡ್ಡಾಯ ಪತ್ರಿಕೆಗಳು, ಅಂದರೆ ಜಸ್ಟ್ ಎಲಿಜಿಬಲ್ ಆದರೆ ಸಾಕು. ಬಟ್ ನಿಮ್ಮ ಒಂದು ಸ್ಕೋರ್ ಹಿಡಿಯುವಂಥದ್ದು ಪೇಪರ್ 1 ಮತ್ತು ಈ ಪೇಪರ್ 2, ಅಂದರೆ ಈ ಒಂದು GK ಪೇಪರು 50 ಅಂಕಗಳಿಗೆ ಇರತಕ್ಕಂಥದ್ದು. ಹಾಗೆಯೇ ನಿಮ್ಮ ಸಬ್ಜೆಕ್ಟು 250 ಮಾರ್ಕ್ಸ್ಗೆ ಇದೆ. ಒಟ್ಟಾರೆಯಾಗಿ 300 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ. ಒಟ್ಟಾರೆಯಾಗಿ ನೋಡಿ 50 ಅಂಕಗಳೇನಿದೆ ಇದನ್ನು ಕೂಡ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಂತಿಲ್ಲ. ಯಾಕೆಂದರೆ ಈ 50 ಅಂಕಗಳನ್ನು ಕೂಡ, ಅಂದರೆ ಈ GK ಪೇಪರ್ ಏನು ಬರ್ತಲ್ಲ, ಆ GK ಪೇಪರ್ನಲ್ಲಿರ್ತಕ್ಕಂಥ 50 ಅಂಕಗಳು ಕೂಡ ನಿಮ್ಮ ಒಂದು ಮೆರಿಟ್ ಲಿಸ್ಟನ್ನು ತಯಾರಿಸುವಾಗ ಅವುಗಳನ್ನು ಕೂಡ ಕನ್ಸಿಡರ್ ಮಾಡೋದ್ರಿಂದ ಅದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. GK ಒಂದು ಕ್ವಶನ್ ಪೇಪರ್ನೂ ಡೌನ್ಲೋಡ್ ಮಾಡಿಕೊಡ್ರಿ, ಜೊತೆಗೆ ಸಿಲೆಬಸ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಆ ಸಿಲೆಬಸ್ನಲ್ಲಿ ಏನಿದೆ ಅದನ್ನೆಲ್ಲವನ್ನು ಓದುತ್ತಾ ಹೋಗಬೇಕಾಗುತ್ತೆ. ಜೊತೆಗೆ ಸ್ವಲ್ಪ GKಕ್ಕೂ ಕೂಡ ಒತ್ತು ಕೊಡಿ. 50 ಅಲ್ಲಿ ಮಾರ್ಕ್ಸ್ ನೀವು ತೊಗೊಂಡ್ರೆ 50ಕ್ಕೆ ಕನಿಷ್ಠ ಒಂದು 35-40 ಅಂಕಗಳವರೆಗೆ ನೀವು ಪಡ್ಕೊಂಡ್ರಿ ಅಂತಂದರೆ ನಿಮ್ಮ ಸಬ್ಜೆಕ್ಟ್ನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅಲ್ಲಿ ಕವರ್ ಆಗುತ್ತೆ. ಆ ಕಾರಣದಿಂದಾಗಿ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಈಗಾಗಲೇ ನೋಡಿ ಹೊಸಬ್ರು ಕೂಡ ಆ್ಯಡ್ ಆಗ್ತಾ ಇದ್ದಾರೆ ಮತ್ತು ಹಳೆ ಹುಲಿಗಳು ಕೂಡ ಜಾಸ್ತಿ ಅದಾವೆ. ಆ ಕಾರಣದಿಂದಾಗಿ ಅಂದರೆ ಎದುರಿಸ್ತಾ ಇಲ್ಲ, ನಿಮ್ಮ ಒಂದು ಸೇಫ್ಟಿ ಇರಬೇಕಲ್ಲ, ಆ ಕಾರಣದಿಂದಾಗಿ ಒಂದು ಒಳ್ಳೆ ಸ್ಕೋರ್ನ ಮಾಡಿಕೊಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಏನಂತಂದರೆ ನೀವು ಈ ಹಿಂದಿನ ಒಂದು ಕಟ್ ಆಫ್ನು ನೋಡಿಕೊಡ್ರಿ. 2021ರ ಕಟ್ ಆಫ್ ಬಗ್ಗೆ ಬೇಕಾದರೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಒಂದು ವೇಳೆ ನಿಮಗೇನಾದರೂ ನೋಡಲೇಬೇಕು ಅನ್ನೋದಾದರೆ KE ವೆಬ್ಸೈಟ್ನಲ್ಲಿ ಹೋಗಿ ಅಲ್ಲಿ ಸಹಾಯಕ ಪ್ರಾಧ್ಯಾಪಕರ ಆಪ್ಷನ್ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿಯೂ ನಿಮ್ಗೆ ಸಿಗುತ್ತೆ. ಮತ್ತು ಅಲ್ಲಿ ಕಟ್ ಆಫ್ ಕೂಡ ಲಭ್ಯ ಇರ್ತಕ್ಕಂಥದ್ದು. ನೀವು ಹಳೆ ಕಟ್ ಆಫನ್ನು ನೋಡ್ಕೋಬೋದು. ಅಂದರೆ ಹಳೆ ಕಟ್ ಆಫೇ ಯಥಾ ರೀತಿಯೇ ನಿಲ್ಲುತ್ತೆ ಅಂತಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ಆದರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ಅಂದರೆ ಎಷ್ಟು ನನ್ನ ಸಬ್ಜೆಕ್ಟ್ಗೆ ಎಷ್ಟು ತೊಗೊಂಡ್ರೆ ನಾನು ಎಲಿಜಿಬಲ್ ಆಗ್ಬೋದು ಅಂತಕ್ಕಂಥ ಒಂದು ಪ್ಲ್ಯಾನ್ ನಿಮಗೆ ಬರುತ್ತೆ. ನೋಡಿ, ಉದಾಹರಣೆಗೆ ಕನ್ನಡಕ್ಕೆ SC ST ಕೆಟಗರಿ 1, 2A 2B 3A 3B ಹೀಗೆ ನಿಮ್ಮ ಕೆಟಗರಿಗೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಸಬ್ಜೆಕ್ಟ್ನಲ್ಲಿ ಕಟ್ ಆಫ್ನ ನೋಡ್ತಾ ಹೋದ್ರಿ ಅಂತಂದರೆ ನೀವು ಒಂದು ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ನೋಡಿ, ಉದಾಹರಣೆಗೆ ನಿಮ್ಮ ಒಂದು ಕೆಟಗರಿಗೆ 150 ಕಟ್ ಆಫ್ ನಿಂತಿದೆ ಅಂತ ಭಾವಿಸಿ, ಜಸ್ಟ್ ಎಕ್ಸಾಂಪಲ್ ಇದು. 150 ನಿಂತಿದೆ ಅಂದರೆ ನಿಮಗೊಂದು ಕ್ಲಾರಿಟಿ ಸಿಗ್ತಕ್ಕಂಥದ್ದು. 170 ಅಥವಾ 180ರವರೆಗೆ ಒಳ್ಳೆ ಸ್ಕೋರ್ ಮಾಡಿದರೆ ನಾನೇನಾದರೂ ಲಿಸ್ಟ್ನಲ್ಲಿ ಇರ್ಬೋದು ಅಂತ ನೀವು ಅಂದ್ಕೊಳ್ಬೋದು. ಬಟ್ ಕನ್ನಡ ಇವೆಲ್ಲ ಏನಾಗ್ತವೆ ಅಂದರೆ ಜಾಸ್ತಿ ಕನ್ನಡ ಆಯಿತು, ಹಿಸ್ಟ್ರಿ ಆಯಿತು, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು ಜಾಸ್ತಿ ಜನ ಇಲ್ಲಿ PG ಮಾಡಿರೋದ್ರಿಂದ ಸ್ವಲ್ಪ ಕಟ್ ಆಫ್ ಹೆಚ್ಚಿಗೆ ನಿಲ್ಬೋದು. ಆ ಕಾರಣದಿಂದಾಗಿ ನೀವು ಒಂದು 180, 190, 200ವರೆಗೆ ಸ್ಕೋರ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮನ್ನು ಯಾರೂ ಕೂಡ ಟಚ್ ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ಒಂದು ಟಾರ್ಗೆಟ್ ಹಾಕ್ಕೊಂಡು ಚೆನ್ನಾಗಿ ಓದ್ರಿ ಅನ್ನೋಂಥದ್ದು ನನ್ನ ಉದ್ದೇಶ. ಸೊ ನೀವೆಲ್ಲರೂ ಕೂಡ ವರ್ಕ್ ಮಾಡ್ತೀರಿ ಅಂತಲೇ ನಾನು ಭಾವಿಸಿದ್ದೀನಿ. ಸೊ ನಿಮಗೇನಾದರೂ ಕೂಡ ಇದುವರೆಗೂ ಡೌಟ್ ಉಳ್ಕೊಂಡಿದ್ರೆ ನೀವು ಕಮೆಂಟ್ ಮಾಡಿ, ಬೇಕಾದರೆ ನಿಮಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ಹಾಗೆ ನಿಮ್ಮ ಒಂದು ಹಳೆ ಕಟ್ ಆಫ್ನ ನಾನು ಮತ್ತೊಂದು ವಿಡಿಯೋನ ಮಾಡಿಕೊಡ್ತೀನಿ. ಜೊತೆಗೆ ನಿಮ್ಮ ಏನು ಸಬ್ಜೆಕ್ಟ್ಗಳಿವೆ, ಹಿಸ್ಟ್ರಿ, ಎಕನಾಮಿಕ್ಸು, ಜಿಯೋಗ್ರಫಿ, ಆಮೇಲೆ ಪೊಲಿಟಿಕಲ್ ಸೈನ್ಸು, ಉಳಿದಂತೆ ಬೇರೆ ಬೇರೆ ಇಲ್ಲಿದೆ ನೋಡಿ, ತತ್ವಶಾಸ್ತ್ರ, ಹೀಗೆ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇವೆಲ್ಲನೂ ನಾನು ಸಿಲೆಬಸ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದು ವೇಳೆ ಅದು ಇಂಗ್ಲೀಷ್ನಲ್ಲಿ ಇರುತ್ತೆ, ನಿಮಗೇನಾದರೂ ಒಂದು ವೇಳೆ ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಸಿಲೆಬಸ್ ಅರ್ಥ ಆಗಿಲ್ಲ ಅಂದರೆ ಬೇಕಾದರೆ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೀನಿ. ಈ ಎಲ್ಲ ಅಂದರೆ TET ಆಗಿರ್ಬೋದು, CTET ಆಗಿರ್ಬೋದು, KSET, ನೆಟ್ಟು, ಹೀಗೆ ಅಂದರೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವೇನಾದರೂ ತಯಾರಿ ನಡೆಸ್ತಾ ಇದ್ದರೆ, ಶಿಕ್ಷಕರ ನೇಮಕಾತಿ ಆಗಿರ್ಬೋದು, PU ಉಪನ್ಯಾಸಕರಾಗಿರ್ಬೋದು, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೀವೇನಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ನಮ್ಮ ಟೆಲಿಗ್ರಾಮ್ನ ನೀವು ಜಾಯ್ನ್ ಆಗಿ ಹಲವಾರು ಮಾಹಿತಿಗಳನ್ನು ನಾನು ಅಲ್ಲಿ ಶೇರ್ ಮಾಡ್ತಾ ಇರ್ತೀನಿ, ನಿಮಗೆ ಹೆಲ್ಪ್ ಆಗ್ಬೋದು. ನೀವೇನಾದರೂ ಇದುವರೆಗೂ ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಾಮೆಂಟ್ ಬಾಕ್ಸ್ನಲ್ಲೂ ಕೂಡ ಈ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಬಳಸುವುದರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದಾಗಿರುತ್ತೆ. ಜೊತೆಗೆ ತಮ್ಮಲ್ಲಿ ಸಣ್ಣದಾದ ಒಂದು ಮನವಿ ಏನಂತಂದರೆ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಉತ್ತೇಜನ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.